ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಒಂದು ಕ್ಷಣ ಯಾರಿಗೆ ಆದರೂ ಆಶ್ಚರ್ಯ ಆಗದೇ ಇರೋಲ್ಲ, ಬಿಕಾಸ್ ಊರಿನೊಳಗೆ ಬಂದದ್ದು ಮೊಸಳೆ. ಉತ್ತರ ಕನ್ನಡ ಜಿಲ್ಲೆಯಿಂದ ಬರ್ತಿರುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀನಿ. ಕೋಗಿಲಬನ ಅನ್ನೋ ಗ್ರಾಮ, ಮೊಸಳೆ ಬಂತು ಗ್ರಾಮದೊಳಗೆ. ಬ್ರೇಕಿಂಗ್ ನ್ಯೂಸ್. ನಿಧಾನ ನಡಿಗೆ, ರಾಜಗಾಂಭೀರ್ಯದ ನಡಿಗೆ. ಇಡೀ ಗ್ರಾಮದಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ, ನಿಜ. ಅರ್ಧ ಗಂಟೆ ಇಡೀ ಗ್ರಾಮದ ರಸ್ತೆಯಲ್ಲಿ ರಾಜಾರೋಷವಾಗಿ ಈ ಮೊಸಳೆ ಓಡಾಡ್ತು. ಮೊಸಳೆ ಕಂಡು ಜನ ಎಲ್ಲ ಫುಲ್ ಶಾಕ್. ನೋಡಿ ಹೆಂಗೆ ಹಿಂದ್ಗಡೆ ಜನ ಬರ್ತಿದ್ದಾರೆ. ಮೊಸಳೆ ಹಿಂಗೆ ಓಡಾಡ್ತಾ ಇದೆ. ಕೋಗಿಲಬನ ಅನ್ನೋ ಗ್ರಾಮ, ಇದು ದಾಂಡೇಲಿ ಹತ್ರ ಬರುತ್ತೆ. ಕಾಳಿ ನದಿ, ದಾಂಡೇಲಿ ಅಂದ ತಕ್ಷಣ ಕಾಳಿ ನದಿನೇ ನೆನಪಿಸ್ಕೊಳ್ಳೋದು ನಾವು. ಗ್ರಾಮಕ್ಕೆ ಬಂತು ಮೊಸಳೆ. ಅರಣ್ಯ ಸಿಬ್ಬಂದಿಗಳಿಗೆ ಮಾಹಿತಿ ಹೋಯ್ತು, ಅವರೆಲ್ಲ ಬಂದರು, ಕೊನೆಗೆ ಹಿಡಿದ್ರು. ಆಮೇಲೆ ಮೊಸಳೆನ ಕಾಳಿ ನದಿಗೆ ಬಿಟ್ಟರು. ಜನ ಮೊಸಳೆ ಹಿಂದೆ ಬಂದರು, ಮೊಬೈಲ್ನಲ್ಲಿ ವಿಡಿಯೋ ತೆಗೆದ್ರು, ರೆಕಾರ್ಡ್ ಮಾಡಿದ್ರು, ನಮಗೂ ಕಳಿಸ್ಕೊಟ್ರು. ಬೇರೆಯವ್ರಿಗೆಲ್ಲ ಶಾಕು. ಮನೆಯಿಂದಂತೂ ಯಾರು ಆಚೆ ಬರೋಕ್ಕಾಗಲ್ಲ. ಹೆಂಗಿದೆ ನೋಡಿ ಮೊಸಳೆಯ ರಾಜ್ಯಭಾರ ಕೋಗಿಲಬನ ಗ್ರಾಮದಲ್ಲಿ. ए टाइगर चल अंदर। पकड़ो उसको। क्या हो? क्या हो? चुप 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 आगे चुप चुप क्या कर रही तो? ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಉತ್ತರ ಕನ್ನಡ ಭಾಗದಿಂದ ನನ್ನ ಸಹೋದ್ಯೋಗಿ ದರ್ಶನ್ ನಾಯ್ಕ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ದರ್ಶನ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಅಫ್ಕೋರ್ಸ್ ಕಾಳಿ ನದಿ ಆ ಭಾಗದಲ್ಲ ಇದಿದೆ ಅಂತ ಗೊತ್ತು, ಬಟ್ ಗ್ರಾಮಕ್ಕೆ ಬಂದಿರೋದು ಇದು ಅಪರೂಪನಾ ಅಥವಾ ಈ ತರ ಬರ್ತಾ ಇರುತ್ತಾ? ಖಂಡಿತವಾಗ್ಲೂ ಇಂಥ ಒಂದು ಅಪರೂಪದ ದೃಶ್ಯ ಇವತ್ತು ದಾಂಡೇಲಿಯ ಕೋಗಿಲಬನ ಗ್ರಾಮದವರು ಕಣ್ತುಂಬಿ ಕಂಡಿದ್ದಾರೆ ಅಂದ್ರೆ ಈಗ ತಪ್ಪಾಗಲಾರದು. ಯಾಕಂದ್ರೆ ಇದು ದಾಂಡೇಲಿಯ ಒಂದು ಭಾಗದಲ್ಲಿ ಮೊಸಳೆ ಪಾರ್ಕ್ ಇದೆ. ಇಲ್ಲಿ ಅತಿ ಹೆಚ್ಚಾಗಿ ಮೊಸಳೆಗಳು ಏನು ವಾಸಿಸ್ತವೆ. ಇದು ಜನಸ್ನೇಹಿ ಮೊಸಳೆಗಳಂತಾನೆ ಇಲ್ಲಿ ಹೆಸರಾಗಿರತಕ್ಕಂಥದ್ದು. ಯಾಕಂದ್ರೆ ಎಷ್ಟೋ ಜನ ಇಲ್ಲಿ ಏನು ಟೂರಿಸ್ಟ್ಗಳು ಬರ್ತಾರೆ, ಇಲ್ಲಿ ಮೊಸಳೆಯನ್ನ ನೋಡ್ಲಿಕ್ಕಾಗಿ ದಾಂಡೇಲಿ ಕಡೆ ಟೂರಿಸ್ಟ್ಗಳು ಹೆಚ್ಚಾಗಿ ಬರ್ತಾ ಇರತಕ್ಕಂಥದ್ದು. ಇದನ್ನ ನೋಡಿ ಕಣ್ತುಂಬಿಕೊಳ್ತಾರೆ. ಅದರಲ್ಲಿ ಇವತ್ತು ಏನು ಕೋಗಿಲಬನ ಗ್ರಾಮ ವ್ಯಾಪ್ತಿಯಲ್ಲಿ ಕಾಳಿ ನದಿ ಹರಿಯುತ್ತೆ. ಆ ಕಾಳಿ ನದಿ ಎದ್ದು ಬಂದ ಏನು ಈ ಮೊಸಳೆ ಊರು ತಿರುಗಾಡಿದೆ. ಆದ್ರೆ ಜನಸ್ನೇಹಿ ಮೊಸಳೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಯಾರಿಗೂ ಏನೂ ಒಂದು ತಗಾದೆ ಮಾಡಿಲ್ಲ. ಅದು ನೇರವಾಗಿ ಇದು ಇಲ್ಲಿನ ಜನರು ಎಂದು ಕೆಲವರು ವಿಡಿಯೋನ ಮಾಡ್ಕೊಂಡಿದ್ದಾರೆ, ಕೆಲವೊಬ್ರು ಅದನ್ನ ನೋಡಿ ಖುಷಿ ಪಟ್ಟಿದ್ದಾರೆ, ಇನ್ನು ಕೆಲವೊಬ್ರು ಆತಂಕವನ್ನ ಪಟ್ಟಿದ್ದಾರೆ. ಕೂಡಲೇ ಅರಣ್ಯ ಇಲಾಖೆಗೆ ಈ ಮಾಹಿತಿ ಹೋಗುತ್ತೆ. ಅರಣ್ಯ ಇಲಾಖೆಯವರು ಬಂದು ಅದನ್ನ ಸೇಫ್ ಆಗಿ ಸುರಕ್ಷಿತವಾಗಿ ಕಾಳಿ ನದಿಗೆ ಬಿಟ್ಟಿದ್ದಾರೆ ಹರೀಶ್. ಓಕೆ, ಹಿಡಿಯೋದು ಏನು ತೊಂದರೆ ಆಗಲ್ವಾ? ಅದು ಸಡನ್ ಆಗಿ ಏನು ಡೇಂಜರ್ ಅಂತ ಅನ್ಸಲ್ವಾ ಇಲ್ಲೂ? ಯಾಕಂದ್ರೆ ಇದುವರೆಗೂ ಅಂದ್ರೆ ಈ ಇತಿಹಾಸದಲ್ಲೇ ದಾಂಡೇಲಿಯ ಮೊಸಳೆಯಿಂದ ಯಾರಿಗೂ ಏನು ಹಾನಿಯಾದ ಬಗ್ಗೆ ಒಂದು ಇತಿಹಾಸವೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಇದು ಜನಸ್ನೇಹಿ ಮೊಸಳೆ ಅಂತಾನೆ ಕರೀತಾರೆ. ಯಾಕಂದ್ರೆ ಒಂದು ಮೊಸಳೆ ಪಾರ್ಕ್ ಇದೆ ಇಲ್ಲಿ. ಪ್ರವಾಸೋದ್ಯಮ ಒಂದು ಉತ್ತೇಜನ ನೀಡುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಅಭಿವೃದ್ಧಿನೂ ಸಹ ಪಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಂದ್ರೆ ಆ ಮೊಸಳೆಯನ್ನ ನೋಡಿ ಯಾರು ಆತಂಕ ಪಡಲ್ಲ. ಕೆಲವೊಬ್ರು ಮಾತ್ರ ಅದರ ಬಗ್ಗೆ ಗೊತ್ತಿಲ್ಲದಿದ್ದವರು ಮಾತ್ರ ಆತಂಕ ಪಡ್ತಾರೆ. ಆದ್ರೆ ಕೆಲವರು ಅದು ಜನಸ್ನೇಹಿ ಆಗಿದ್ರಿಂದ ಹತ್ತಿರದಲ್ಲೇ ಹೋಗ್ತಾರೆ. ಯಾಕಂದ್ರೆ ಆ ದೃಶ್ಯಾವಳಿಯಲ್ಲಿ ನೋಡ್ಬೋದು ನೀವು, ಹತ್ತಿರದಿಂದಲೇ ಕೆಲವೊಬ್ರು ವಿಡಿಯೋನ ಚಿತ್ರೀಕರಣ ಮಾಡ್ತಿರೋದು ಸಹ ದೃಶ್ಯಾವಳಿಯಲ್ಲಿ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯವರು ಬಂದು ಅದನ್ನ ಸುರಕ್ಷಿತವಾಗಿ ಅದನ್ನ ನದಿಗೆ ಬಿಟ್ಟಿರತಕ್ಕಂಥದ್ದು. ಹಿಡಿಯೋಕ್ ಟ್ರೈ ಮಾಡಿದಾಗ್ಲೂ ಏನ್ ಪ್ರಾಬ್ಲಮ್ ಆಗಲ್ವಾ? ಆರಾಮಾಗಿ ಸಿಗಾಕೊಂಡ್ಬಿಡುತ್ತಾ?
ಹಾ, ಅಂದ್ರೆ ಈಗ ನಾವು ಅರಣ್ಯ ಇಲಾಖೆ ನ್ಯೂಸ್ 18 ಕನ್ನಡ ಅವರನ್ನು ಸಂಪರ್ಕಿಸಿದಾಗ ನಾವು ಕೇಳಿದ್ವಿ, ಏನು ಯಾವ ರೀತಿ ಸಮಸ್ಯೆ ಆಯ್ತಾ ಅಥವಾ ನೇರವಾಗಿ, ಯಾಕಂದ್ರೆ ಕೆಲವೊಂದು ಕಡೆ ಮೊಸಳೆಯನ್ನ ಹಿಡಬೇಕಾದ್ರೇನೆ ಹರಸಾಹಸ ಪಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಏನು ನಿಮ್ಗೆ ಸಮಸ್ಯೆ ಆಗ್ಲಿಲ್ವಾ ಅಂತ ಕೇಳಿದಾಗ ಅವರು ಇಲ್ಲ, ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ, ಅದನ್ನ ನೇರವಾಗಿ ನಾವು ತಳ್ಳಾಡ್ಕೊಂಡು ಹೋಗಿ ಅದನ್ನ ಕಾಳಿ ನದಿಗೆ ಬಿಟ್ವಿ ಅನ್ನುವಂತ ಮಾತು ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ನಾವು ಕೇಳ್ಕೊಂಡಿರೋದು. ಹರೀಶ್, ರೈಟ್, ಥ್ಯಾಂಕ್ ಯು ಸೋ ಮಚ್. ಬಟ್ ಯಾರಿಗೆ ಆದ್ರೂ ಈ ಭಾಗದವ್ರಿಗೆಲ್ಲ ಅದು ನೋಡಿದ್ರೆ ಏನಪ್ಪ ಇದು ಗ್ರಾಮದಲ್ಲಿ ಮೊಸಳೆ ಹಿಂಗ್ ಓಡಾಡ್ತಾ ಇದೆ ಅಂತ ಅನಿಸ್ಬಿಡುತ್ತೆ. ಥ್ಯಾಂಕ್ ಯು ದರ್ಶನ್ ನಾಯ್ಕ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಕೋಗಿಲಬನ ಗ್ರಾಮ, ಉತ್ತರ ಕನ್ನಡ ದಾಂಡೇಲಿ ಹತ್ರ. ಆ ಗ್ರಾಮದ ವ್ಯಾಪ್ತಿಯಲ್ಲೇ ಕಾಳಿ ನದಿ ಹರಿಯುತ್ತೆ. ಹಾಗಾಗಿ ಜನಸ್ನೇಹಿ ಕ್ರೊಕೊಡೈಲ್ ಅಂದರೆ ಮೊಸಳೆ ಚೆನ್ನಾಗಿದೆ ನೋಡಿ, ಯಾರಿಗೂ ಏನೂ ಮಾಡಲ್ಲ, ಆರಾಮಾಗಿ ಬಂದು ಓಡಾಡ್ಕೊಂಡು ಆಮೇಲೆ ಅರಣ್ಯ ಸಿಬ್ಬಂದಿಗಳು ಬರ್ತಾರೆ, ಅದನ್ನು ಹಾಗೆ ಕಾಳಿ ನದಿಗೆ ಮತ್ತೆ ಬಿಡ್ತಾರೆ. ಇದೇನೋ ಜನಸ್ನೇಹಿ ಮೊಸಳೆ ಓಕೆ, ಆದರೆ ದಾವಣಗೆರೆ ಭಾಗದಲ್ಲಿ ಚಿರತೆ ಬಂದಿದೆ. ಇದೀಗ ಬರ್ತಿರುವಂಥ ಸುದ್ದಿ, ದಾವಣಗೆರೆಯಲ್ಲಿ ಚಿರತೆ ಕಾಣಿಸ್ಕೊಂಡಿದೆ, ಜನರಲ್ಲಿ ಆತಂಕ ಅಂತ ಮೂಡಿಸಿದೆ. ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಚಿಕ್ಕಬಿದಿರಿ ಗ್ರಾಮದಲ್ಲಿ ಚಿರತೆ ಕಾಣಿಸ್ಕೊಳ್ತು. ಚಿಕ್ಕಬಿದಿರಿ ಕ್ಯಾಂಪ್ನ ಕುರಿ ಹಿಂಡಿನ ಮೇಲೆ ಚಿರತೆ ದಾಳಿ ನಡೆಸಿತ್ತು. ಇದಾದ ಬಳಿಕ ಕಳೆದ 3 ದಿನಗಳಿಂದ ಗ್ರಾಮಸ್ಥರು ಆತಂಕದಲ್ಲೇ ಇದ್ದರು. ಚಿಕ್ಕಬಿದಿರಿ ಗ್ರಾಮದ ಪಕ್ಕದ ಗುಡ್ಡದಲ್ಲಿ ಚಿರತೆ ಓಡಾಡೋ ದೃಶ್ಯ ಈಗೆಲ್ಲ ಕಡೆ ವೈರಲ್. ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಬೋನ್ ಇಟ್ಟಿದೆ, ಆದರೆ ಚಿರತೆ ಮಾತ್ರ ಬೋನ್ ಹತ್ರ ಇನ್ನೂ ಬಂದಿಲ್ಲ. ಅದು ಇಂಟೆಲಿಜೆಂಟೇ. ಇದರಿಂದಾಗಿ ಗ್ರಾಮಸ್ಥರು ಭಯಭೀತಗೊಂಡಿದ್ದಾರೆ, ಯಾವಾಗ ಸಿಗುತ್ತಪ್ಪ ಈ ಚಿರತೆ ಅಂತ. ಇನ್ನು ಗಡಿ ಜಿಲ್ಲೆ ಚಾಮರಾಜನಗರದ ಕಡೆ ಸುದ್ದಿ, ಗುಂಡ್ಲುಪೇಟೆಯಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಮಾರಾಮಾರಿನೇ ನಡೆದೋಯ್ತು. ಅಂದರೆ ಮಾರಣಾಂತಿಕ ಹಲ್ಲೆ ಅದು. ಸಂಜು, ವೇಣು ಹಾಗೂ ಸ್ನೇಹಿತರು ಕಲೀಂ ಅನ್ನೋನ್ ಮೇಲೆ ಸಿಕ್ಕಾಬಟ್ಟೆ ಹಲ್ಲೆ ಮಾಡಿದ್ದಾರೆ. ರೀಸನ್ ಏನಪ್ಪ ಅಂದರೆ ಪೆಟ್ರೋಲ್ ನಾನ್ ಫಾಸ್ಟ್ ಹಾಕಿಸ್ಕೋಬೇಕು ಅಷ್ಟೇ ಅಲ್ಲಿರೋದು, ಇನ್ನೇನು ಇಲ್ಲ. ಬಟ್ ಗೊತ್ತಿಲ್ಲ ಇನ್ನು ಬೇರೆ ಬೇರೆ ಕಾರಣಗಳಿದ್ದು ಇಲ್ಲ ಆ ಥರ ಹೊಡೆದ್ರ ಅಂತ. ಪೆಟ್ರೋಲ್ ಪಂಪ್ಗೆ ಗುದ್ದಿ ನೆಲಕ್ಕೆ ತಲೆನ ಜಜ್ಜಿ ಒಟ್ಟಿನಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಆ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ ಕೊರತೆ ಉಂಟಾಗಿದೆ. ಈ ಕ್ಷಣ ಇದು ಹಲವಾರು ಜಿಲ್ಲೆಗಳಲ್ಲಿ ಕೇಳಿ ಬರ್ತಾ ಇತ್ತು. ಈಗ ಹುಬ್ಬಳ್ಳಿ ಕಡೆ ಬೆಳಗ್ಗೆಯಿಂದಲೇ ಜನ ಸರತಿ ಸಾಲ ನಿಂತಿದ್ದಾರೆ. ಯಾರಿಗೂ ಇನ್ಫಾರ್ಮೇಷನ್ ಇರಲಿಲ್ಲ ಅನಿಸುತ್ತೆ, ಆದರೆ ಲಸಿಕೆ ಇಲ್ಲ. ಕಳೆದ 5 ದಿನಗಳಿಂದಲೂ ಕೂಡ ಜಿಲ್ಲಾದ್ಯಂತ ಲಸಿಕೆ ಸಮಸ್ಯೆ ಎದುರಿಸ್ತಾ ಇದೆ. ಆರೋಗ್ಯ ಇಲಾಖೆಯವರು ಇದ್ರ ಬಗ್ಗೆ ಜಿಲ್ಲಾಡಳಿತದವರು ಕಾರ್ಯವೈಖರಿ ವಿರುದ್ಧ ಜನತೆ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬಳ್ಳಾರಿಯಲ್ಲಿ 2 ದೃಶ್ಯ ಪ್ಲೇ ಮಾಡ್ತಾ ಇದ್ದೀವಿ. ಅಲ್ಲೂ ಕೂಡ ಲಸಿಕೆ ಖಾಲಿ ಆಯಿತು. ಕೋವಿಡ್ ಲಸಿಕಾ ಕೇಂದ್ರದ ಬಾಗಿಲಿಗೆ ಕೋವಿಶೀಲ್ಡ್ ಔಟ್ ಆಫ್ ಸ್ಟಾಕ್ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ ಸಿಬ್ಬಂದಿಗಳು. ಬೆಳಗ್ಗೆ 6 ಗಂಟೆಯಿಂದ ಲಸಿಕೆಗೋಸ್ಕರ ಕಾದು ಕುಳಿತರು. ಅದಾದಮೇಲೆ ವಾಪಸ್ಸಾದರೂ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಆದರೆ ಆರೋಗ್ಯ ಸಚಿವರನ್ನ ಕೇಳಿದ್ರೆ ಸ್ಟಾಕ್ ಇದೆ ಅಂತಾರೆ. ಮೈಸೂರಿನಲ್ಲೇನೆ ಮಾತಾಡ್ತಿರ್ಬೇಕಾದ್ರೆ ಆರೋಗ್ಯ ಸಚಿವರು ಲಾಜಿಸ್ಟಿಕಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದರ್ವೈಸ್ ಏನು ಪ್ರಾಬ್ಲಮ್ ಇಲ್ಲ ಅಂತಿದ್ರು. ಆದರೆ ಮಾನ್ಯ ಆರೋಗ್ಯ ಸಚಿವರೇ ನಿಮ್ಮ ಗಮನಕ್ಕೆ ಮೈಸೂರು, ಹಾಸನ, ಹುಬ್ಬಳ್ಳಿ, ಬಳ್ಳಾರಿ ಎಲ್ಲ ಭಾಗದಲ್ಲೂ ಕೂಡ ನೋ ಸ್ಟಾಕ್ ಅಂತ ಹಾಕಿದ್ದಾರೆ. ಅಂದರೆ ಲಸಿಕೆ ಇಲ್ಲ. ಚಾಮರಾಜನಗರದ ಆಕ್ಸಿಜನ್ ದುರಂತ ಯಾರೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಬರ್ತಿರುವಂಥ ಸುದ್ದಿ ಏನಪ್ಪಾ ಅಂದರೆ 36ರ ಬದಲು ಸರ್ಕಾರ 24 ಸಾವಿನ ಲೆಕ್ಕ ಕೊಟ್ಟಿದೆ. ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಬ್ರೇಕಿಂಗ್ ನ್ಯೂಸ್. ನಾವು 28 ಜನರ ಕುಟುಂಬಕ್ಕೆ ಭೇಟಿ ಕೊಟ್ಟಿದ್ದೀವಿ ಅಂತ ಮೆನ್ಷನ್ ಮಾಡ್ತಾರೆ ಕೆಪಿಸಿಸಿ ಅಧ್ಯಕ್ಷರು. ಎಲ್ಲ ಕುಟುಂಬಗಳಿಗೆ ತಲಾ 1 ಲಕ್ಷದ ಚೆಕ್ ಕೊಟ್ಟಿದ್ದೀವಿ ಅಂದರು. ಉಳಿದ ಕುಟುಂಬಕ್ಕೆ ಭೇಟಿ ಮಾಡೋಕ್ಕಾಗಲಿಲ್ಲ.
ಅಂತ ಕೆಪಿಸಿಸಿ ಅಧ್ಯಕ್ಷರೇ ಸುದ್ದಿಗೋಷ್ಠಿ ಮಾಡಿ ತಮ್ಮ ಆಕ್ರೋಶವನ್ನ ಸರ್ಕಾರದ ವಿರುದ್ಧ ಹೇಳಿದ್ರು. ಸರ್ಕಾರದವರು 24 ಜನ ಅಂತೇಳಿ ಒಪ್ಕೊಂಡಾಗ ಇನ್ನು 3 ನಂಬರ್ ಏನಾಯ್ತು? ಇಷ್ಟೆಲ್ಲ ಆದ್ರು ನಮ್ಮ ಹತ್ರ ಇಲ್ಲಿ ರಿಪೋರ್ಟೇ ಇದೆ, ನಿಮ್ಮ ಹತ್ರನೂ ಬಹುಶಃ ಇದಿರಬಹುದು ರಿಪೋರ್ಟ್. ದಿ ಹಾಸ್ಪಿಟಲ್ ಅಥಾರಿಟೀಸ್ ಹ್ಯಾವ್ ಡಿಕ್ಲೇರ್ಡ್ ದ ಡೆತ್ ಆಫ್ 62 person between 4/5/2011 till 6/5 AM, 10/5/21. Out of them, at least 36 person were shown to be inpatient on 2/5/2021. Death of these 36 patients could be attributed to the non-availability of oxygen supply during the night of 2/5/2001 and the early hours of 3/5/2001. ಸರ್ಕಾರದವರು 24 ಅಂತ ಹೇಳಿದ್ದಾರೆ. ಅದಕ್ಕೆ ತಕರಾರು ಆಮೇಲೆ ಮಾಡೋಣ. ಇವತ್ತು ನಮ್ಮ ಧ್ವನಿ ಅವ್ರಿಗೆ ಕೇಳ್ತಾ ಇಲ್ಲ, ಸರ್ಕಾರದವ್ರು ಕೇಳ್ತಾ ಇಲ್ಲ, ನಮ್ಮ ಜನರ ನೋವು ಅವ್ರಿಗೆ ಕೇಳ್ತಾ ಇಲ್ಲ. ಆದರೆ ಕೋರ್ಟ್ ಕಾಣ್ತಾ ಇದೆ, ಅದು ನಮ್ಗೆ ಕಾಣ್ತಾ ಇದೆ. ಕೋರ್ಟ್ ಅವರು ಇವತ್ತು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಅವತ್ತು ಕೊಟ್ಟರು, ನಿನ್ನೆನೂ ಕೂಡ ಸುಪ್ರೀಂ ಕೋರ್ಟ್ ಅವರು 6 ವಾರದಲ್ಲಿ ನೀವು ಒಂದು ಪ್ಯಾಕೇಜ್ ಅನ್ನು ನೀವು ಯಾವ ರೀತಿ ಹಣ ಕೊಡ್ತೀವಿ ಅಂತೇಳಿ ನೀವೇ ಅದನ್ನ ಅನೌನ್ಸ್ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸರ್ಟಿಫಿಕೇಟ್ ಕೊಡಕ್ಕೆ ತಯಾರಿಲ್ಲ, ಅವರಿಗೆ ಕಾಂಪನ್ಸೇಷನ್ ಇಲ್ಲ, ಡೆತ್ ಸರ್ಟಿಫಿಕೇಟ್ ಇಲ್ಲ. ಆಮೇಲೆ ಕೆಲವು ಡೆತ್ ಸರ್ಟಿಫಿಕೇಟ್ ಕೊಟ್ಟವ್ರೆ, ನಾರ್ಮಲ್ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಕೋರ್ಟು ಈ ಸಾವಿನ ಬಗ್ಗೆ ಹಣ ಕೊಡಬೇಕು ಅಂತೇಳಿ ನಾವೆಲ್ಲ ಒತ್ತಡ ಮಾಡ್ತಾ ಇದ್ದೇವೆ. ಅವರು ಯಡಿಯೂರಪ್ಪನವರೇನೋ ಒಂದಿನ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೋಗಿ 1 ಲಕ್ಷ ನಮ್ಮ ಪಕ್ಷದ ಪರವಾಗಿ ನಮ್ಮೆಲ್ಲ ಶಾಸಕರು ನಾವೆಲ್ಲ ಹೋಗಿ ನಮ್ಮ ಲೀಡರ್ಸ್ ಹೋಗಿ ಕೊಟ್ಬಿಟ್ಟು ಬಂದಿದ್ದೇವೆ. ಹಾಸನದಲ್ಲಿ ಫುಡ್ ಕಿಟ್ಗೋಸ್ಕರ ಪ್ರತಿಭಟನೆ ಆಯಿತು. ಕಾರ್ಮಿಕ ಆಯುಕ್ತರ ಕಚೇರಿ ಎದುರು ಅವರೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ರು. 100 ಕಟ್ಟಡ ಕಾರ್ಮಿಕರಿಂದ ಈ ಪ್ರೊಟೆಸ್ಟ್. ಬ್ರೇಕಿಂಗ್ ನ್ಯೂಸ್. ಹಾಸನದಲ್ಲಿ ಕಾರ್ಮಿಕ ಆಯುಕ್ತರ ಕಚೇರಿಯ ಎದುರುಗಡೆ ಪ್ರತಿಭಟನೆ ನಡೆಸಿದ್ರು ಎಲ್ಲ 100 ಕಟ್ಟಡ ಕಾರ್ಮಿಕರು. ಸರ್ಕಾರ ಕೊಟ್ಟಂತಹ ಫುಡ್ ಕಿಟ್ ಸರಿಯಾಗಿ ಹಂಚಿಲ್ಲ, ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಫುಡ್ ಕಿಟ್ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ ಮಾಡಿದ್ರು. ಈ ಹಿಂದೆ ಪ್ರತಿಭಟನೆ ನಡೆಸಿದ್ರು ಕೂಡ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸಾಮಾಜಿಕ ಅಂತರ ಮರೆತು ಪ್ರತಿಭಟನೆ ನಡೆಸ್ತಾ ಇದ್ರು ಕಾರ್ಮಿಕರು. ಸ್ಥಳಕ್ಕೆ ಬಂದರು ಅಧಿಕಾರಿಗಳು ಬಂದಾಗ ಅವರೆಲ್ಲರೂ ಕೂಡ ಒತ್ತಾಯ ಮಾಡಿದ್ರು. ಸಾಮಾಜಿಕ ಅಂತರ, ಮಾಸ್ಕ್ ಎಲ್ಲ ಹೋಯಿತು. ಬಟ್ ಸ್ಟಿಲ್ ಸರ್ಕಾರ ಏನು ಫುಡ್ ಕಿಟ್ ಕೊಟ್ಟಿದೆ ಸಮರ್ಪಕವಾಗಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ನಮಗೆ ಕೊಟ್ಟಿಲ್ಲ ಅಂತ ಅವರೆಲ್ಲರೂ ಕೂಡ 100 ಗಟ್ಟಲೆ ಜಮಾವಣೆಗೊಂಡಿದ್ರು. ಅವರೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ರು. ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಹಾಸನದಿಂದ ನನ್ನ ಸಹೋದ್ಯೋಗಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಶಶಿಧರ್. ಗುಡ್ ಮಾರ್ನಿಂಗ್ ವೀರೇಶ್. ಏನ್ರಿ ಇಷ್ಟೊಂದು ಜನ ಇದ್ದಾರೆ, ಏನದು ಪ್ರತಿಭಟನೆ, ಯಾಕೆ? ಏನಾದರೂ ಆಯುಕ್ತರು ಅವರಿಗೆ ಭರವಸೆ ಕೊಟ್ರ? ಏನಾಗ್ತಿದೆ? ಹರೀಶ್, ಏನು ಹಾಸನ ಜಿಲ್ಲೆಯ ಕಟ್ಟಡ ಕಾರ್ಮಿಕರಿಗೆ ಏನು ಕಿಟ್ಗಳನ್ನ ವಿತರಿಸಲು ಸರ್ಕಾರ 10,000 ಫುಡ್ ಕಿಟ್ಗಳನ್ನ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಕಳೆದ 4 ದಿನಗಳ ಹಿಂದೆ ಕಳಿಸಿತ್ತು. ಅದರಲ್ಲಿ ಸ್ಥಳೀಯ ಶಾಸಕರ ಕೈವಾಡ ಇದೆ ಅಂತ ಹೇಳಿ ಕಾಂಗ್ರೆಸ್ ಮುಖಂಡರು ಕಚೇರಿಗೆ ಮುತ್ತಿಗೆಯನ್ನ ಹಾಕಿ ಆರೋಪವನ್ನು ಮಾಡಿದ್ರು. ಅದಾದ ಬಳಿಕ ಏನು ಜೆಡಿಎಸ್ ನವರು ಸಹ ಪ್ರತಿಭಟನೆಯನ್ನ ನಡೆಸಿದ್ರು. ಇದೀಗ ಕಟ್ಟಡ ಕಾರ್ಮಿಕರು ಬಂದಿರ್ತಕ್ಕಂಥ ಯಾವುದೇ ಕಿಟ್ಗಳನ್ನ ಕಟ್ಟಡ ಕಾರ್ಮಿಕರಿಗೆ ತಲುಪಿಲ್ಲ. ಹಾಗಾಗಿಯೇ ಅವರು ಇಂದು ಪ್ರತಿಭಟನೆಯನ್ನ ನಡೆಸ್ತಿರ್ತಕ್ಕಂಥದ್ದು. ಕಾರ್ಮಿಕರಿಗೆ ನೀಡಬೇಕಾದಂತಹ ಕಿಟ್ಗಳು ಏನು ಬಿಜೆಪಿ ಕಾರ್ಯಕರ್ತರಿಗೆ ಮನೆಗೆ ತಲುಪಿದೆ ಅಂತ ಹೇಳಿ ಈಗ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಇಂದು 100 ಸಂಖ್ಯೆಯಲ್ಲಿ ಸಾಮಾಜಿಕ ಅಂತರವನ್ನ ಮರೆತು ಕಟ್ಟಡ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಿರ್ತಕ್ಕಂಥದ್ದು. ಹರೀಶ್, ಓಕೆ, ಬಟ್ ಈಗೇನು ಪ್ರತಿಭಟನೆ ಮುಗೀತಾ, ಇನ್ನೂ ನಡೀತಾ ಇದೆಯಾ? ಇಲ್ಲ, ಕಟ್ಟಡ ಕಾರ್ಮಿಕರು ನಮಗೆ ಬಂದಿರತಕ್ಕಂತಹ 10,000 ಕಿಟ್ಗಳನ್ನ ಯಾರು ನೋಂದಾಯಿತರಿದ್ದಾರೆ ಅವರಿಗೆ ತಲುಪಿಸೋವರೆಗೂ ನಾವಿಲ್ಲ, ಇಲ್ಲಿಂದ ಪ್ರತಿಭಟನೆಯನ್ನು ಹಿಂಪಡೆಯಲಿ ಅಂತ ಹೇಳಿ ಏನು ಕಟ್ಟಡ ಕಾರ್ಮಿಕರ ಉಪ ಆಯುಕ್ತರ ಕಚೇರಿ ಇದ್ರು ಈಗಲೂ ಸಹ ಪ್ರತಿಭಟನೆಯನ್ನ ನಡೆಸ್ತಿರ್ತಕ್ಕಂಥದ್ದು. ಅಲ್ಲಿಗೆ ಬಂದಿರತಕ್ಕಂತಹ ಅಧಿಕಾರಿಗಳ ವಿರುದ್ಧ ಸಹ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಬಂದಿರತಕ್ಕಂಥ 10,000 ಕಿಟ್ಗಳನ್ನ ಎಲ್ಲಿ ನೀವು ಇಟ್ಟಿದ್ದೀರಾ ಅಂತ ಹೇಳಿ ಈಗ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಯನ್ನ ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿತ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.
ವೆಲ್ಕಮ್ ಬ್ಯಾಕ್. ಸಪಕ್ಷದವರ ವಿರುದ್ಧವೇ ರಮೇಶ್ ಜಾರಕಿಹೊಳಿ ಬಾಂಬ್ ಸಿಡಿಸ್ತಾರಾ ಅಂತ ಅನಿಸ್ತಾ ಇದೆ. ಯಾಕೆಂದರೆ ನಾಳೆ ಅಥವಾ ನಾಡಿದ್ದು ಅವರು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಾಧ್ಯತೆ ಇದೆಯಂತೆ. ಅಂದರೆ ಅರ್ಥ ಬಹಳ ಕುತೂಹಲ ಮೂಡಿಸ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರ ನಡೆ. ಸಿಡಿ ಕೇಸ್ನಿಂದಾಗಿ ಸಚಿವ ಸ್ಥಾನ ಕಳ್ಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. SIT ವರದಿ ಬರೋಕ್ಕೆ ಮುಂಚೆನೇ ಸಚಿವ ಸ್ಥಾನಕ್ಕೋಸ್ಕರ ಲಾಬಿ ನಡೀತಾ ಇದೆ. ನಾಳೆ ನಾಡಿದ್ದು ಸುದ್ದಿಗೋಷ್ಠಿ ನಡೆಸ್ತಾರಂತೆ. ದೆಹಲಿಗೆ ಹೋಗಿದ್ರು, ದೆಹಲಿಯಿಂದ ಬೆಂಗಳೂರಿಗೆ ಈಗ ವಾಪಸ್ಸಾಗಿದ್ದಾರೆ. ಇವತ್ತು ಸಹೋದರ ಬಾಲಚಂದ್ರ ಅವ್ರ ಜೊತೆ ಚರ್ಚೆ ಕೂಡ ಮಾಡ್ತಾರಂತೆ. ಮುಂದಿನ ನಡೆ ಬಗ್ಗೆ ಮಹತ್ವದ ನಿರ್ಧಾರವನ್ನು ಘೋಷಿಸುವ ಸಾಧ್ಯತೆ ಇದೆ. ಸಿಡಿ ಹಿಂದಿನ ಕೈವಾಡದ ಬಗ್ಗೆ ಬಾಂಬ್ ಏನಾರು ಹಾಕ್ತಾರಾ ಅನ್ನೋದಿದೆ. ಇವತ್ತು ಸಹೋದರನ ಜೊತೆ ಚರ್ಚೆ ಮಾಡಿ ಆಮೇಲೆ ಮುಂದಿನ ನಿರ್ಧಾರ ನಾಳೆ ಅಥವಾ ನಾಡಿದ್ದು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸ್ತಾರಂತೆ. ರಾಜೀನಾಮೆ ವಿಚಾರದ ಬಗ್ಗೆ ಏನಾದರೂ ಮಾಹಿತಿ ಕೊಡುವ ಸಾಧ್ಯತೆ ತಳ್ಳು ಹಾಕುವ ಹಾಗಿಲ್ಲ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಏನಾಗುತ್ತೆ ಅಂತ. ಮಂತ್ರಿ ಸ್ಥಾನಕ್ಕೋಸ್ಕರ ಲಾಬಿ ನಡೀತಾ ಇತ್ತು. ದೆಹಲಿಗೆ ಹೋಗಿ ಬಂದಿದ್ದರು, ಈಗ ವಾಪಸ್ಸಾಗಿದ್ದಾರೆ. ಇನ್ನೀಗ ಅವರ ಸಹೋದರನ್ನ ಭೇಟಿ ಮಾಡ್ತಾರೆ. ಅಂದರೆ ನಮಗಲ್ದೇ ಹೋದರೂ ಸಹೋದರ ಬಾಲಚಂದ್ರ ಜಾರಕಿಹೊಳಿಗೆ ಸಚಿವ ಸ್ಥಾನದ ಚರ್ಚೆ ಕೂಡ ನಡೆದಿದೆಯಂತೆ. ಹಲವು ಶಾಸಕರಿಂದ ಬಾಲಚಂದ್ರ ಜಾರಕಿಹೊಳಿ ಪರ ಕೂಡ ಬ್ಯಾಟಿಂಗ್ ಮಾಡಿದ್ದಾರಂತೆ. ಸಚಿವನಾದರೆ ಏನಾದರೂ KMF ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಹಾಗಾಗಿ KMF ಬಿಟ್ಕೊಡೋದಕ್ಕೆ ಬಾಲಚಂದ್ರ ಜಾರಕಿಹೊಳಿ ಕೂಡ ಹಿಂದೇಟಾಗ್ತಿದ್ದಾರೆ ಅಂತ ಒಂದು ಸುದ್ದಿ ಇದೆ. ಈಗ ಬಾಲಚಂದ್ರ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರ್ತಿಲ್ಲ. ಇದೇ ಕಾರಣಕ್ಕೆ ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಆ್ಯಕ್ಟಿವ್ ಆಗಿದ್ದಾರೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಅವರ ನಡೆ ಏನು, ಏನಾಗುತ್ತೆ, ದೆಹಲಿಯಲ್ಲಿ ಏನಾಗಿದೆ ಬೆಳವಣಿಗೆ, ಅವರೇ ಬಂದು ಇಲ್ಲಿ ಸುದ್ದಿಗೋಷ್ಠಿ ಮಾಡಿಸೋದಕ್ಕೆ ಅವರಲ್ಲಿ ಪರ್ಮಿಷನ್ ತಗೊಂಬಂದಿದ್ದಾರಾ, ಇಲ್ಲ ಇವರೇ ಮಾಡ್ತಿದ್ದಾರಾ? ಬಿಕಾಸ್ ಯಾವಾಗಲೂ ಹೈಕಮಾಂಡ್ ಹೇಳ್ತಾರಲ್ಲ, ಯಾರು ಇಂಡಿವಿಜುವಲ್ ಆಗಿ ಮಾತಾಡಬೇಡಿ, ಹೋಲ್ಡ್ ಮಾಡಿ ಅಂತ. ಸೊ ಹಾಗಾಗಿ ಇವರೇನಾದ್ರು ಬಂದು ರೊಚ್ಚಿಗೆದ್ದು ಏನಾದರೂ ಮಾತಾಡಿದ್ರೆ ದೆಹಲಿ ಅವ್ರು ಹೋಗಿರೋ ಕೆಲಸ ಆಗಿಲ್ಲ ಅಂತ ಅರ್ಥ. ಅಥವಾ ಅಲ್ಲಿ ಆಗಿದ್ದರೆ ಇಲ್ಲ ಅದ್ರ ಬಗ್ಗೆ ಸೈಲೆಂಟ್ ಆಗಿರ್ತಾರೆ, ಏನು ತಲೆ ಕೆಡಿಸ್ಕೊಂಡಿಲ್ಲ ಅಂತ. ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ. ರಮೇಶ್ ಜಾರಕಿಹೊಳಿಯವರ ಮುಂದಿನ ನಡೆ, ಏಕೆಂದರೆ ಅವರು ಸಡನ್ನಾಗಿ ಸುತ್ತೂರು ಮಠಕ್ಕೆ ಹೋಗಿದ್ದು, ಅಲ್ಲಿ ಭೇಟಿ ಮಾಡಿದ್ದು, ಅದಾದಮೇಲೆ ಅದಕ್ಕೆ ಮುಂಚೆನೇ ಅವರು ಮಹಾರಾಷ್ಟ್ರಕ್ಕೆ ಹೋಗಿದ್ದು, ಅಲ್ಲಿ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಭೇಟಿ ಮಾಡಿದ್ದು. ಈಗಲೂ ಏನು ಕಡಿಮೆ ಇಲ್ಲ, ದೆಹಲಿಗೆ ಹೋಗಿದ್ದು, ಅಲ್ಲೂ ದೇವೇಂದ್ರ ಫಡ್ನವೀಸ್ ಇದ್ದರು, ಅವರ ಮೂಲಕನೇ ದೊಡ್ಡ ದೊಡ್ಡ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಹಲವಾರು ಚರ್ಚೆಗಳಂತೂ ನಡೀತಾನೆ ಇದೆ. ಏನು ಮಾಡ್ತಿದ್ದಾರೆ, ಮಾಸ್ಟರ್ ಮೈಂಡ್ ಏನು ಕೆಲಸ ಮಾಡ್ತಿದೆ, ಯಾರ ವಿರುದ್ಧ ಏನಾದರೂ ನಡೀತಾ ಇದೆಯಾ? ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಚಂದ್ರಕಾಂತ್ ಸುಗಂಧಿ ಬೆಳಗಾವಿಯಿಂದ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ಚಂದ್ರಕಾಂತ್. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಯಾರು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲಲ್ಲ ಇವ್ರು ಏನು ಮಾಡ್ತಿದ್ದಾರೆ ಅಂತ? ಖಂಡಿತವಾಗ್ಲೂ ಹರೀಶ್ ನಾಗರಾಜ್, ಜಾರಕಿಹೊಳಿ ಸಹೋದರ ನಡೆ ಈಗ ನಿಗೂಢವಾಗಿದೆ. ಅವರು ಒಮ್ಮೆ ಮುಂಬೈಗೆ ಹೋಗ್ತಾರೆ, ಮತ್ತೊಮ್ಮೆ ದೆಹಲಿಗೆ ಹೋಗ್ತಾರೆ, ಮತ್ತೆ ಬೆಳಗಾವಿಯಲ್ಲಿ RSS ನಾಯಕರನ್ನ ಭೇಟಿ ಮಾಡ್ತಾರೆ. ಅವರ ಮತ್ತೆ ಸುತ್ತೂರು ಮಠಕ್ಕೆ ಹೋಗ್ತಾರೆ, ಬೆಂಗಳೂರಿಗೆ ಬರ್ತಾರೆ, ಇಲ್ಲಿ ಯಾರನ್ನ ಭೇಟಿ ಮಾಡ್ತಾರೆ. ಖಂಡಿತವಾಗ್ಲೂ ಹರೀಶ್ ನಾಗರಾಜ್, ಈಗ ಅದೇ ರೀತಿ ಸ್ಥಿತಿ ಆಗಿರ್ತಕ್ಕಂಥದ್ದು. ಇನ್ನು ರಮೇಶ್ ಜಾರಕಿಹೊಳಿ ಶತಾಯಗತಾಯ ಮಂತ್ರಿ ಸ್ಥಾನ ಪಡಿಬೇಕಂತ ಹೇಳಿ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಬಿಜೆಪಿ ಮತ್ತು RSS ವಲಯದಲ್ಲಿ ಏನು ಈ ಒಂದು ಗಂಭೀರ ಸಿಡಿ ಪ್ರಕರಣ ಇರೋದ್ರಿಂದ, ಪ್ರಕರಣ ಗಂಭೀರತೆಯಿಂದ ಇರೋದ್ರಿಂದ ಅವರಿಗೆ ಒಂದ್ ವೇಳೆ ಕೊಟ್ಟರೆ ಮುಂಬರುವ ಚುನಾವಣೆಗಳಲ್ಲಿ ಬಿಜೆಪಿಗೆ ಒಂದ್ ರೀತಿ ಹಿನ್ನಡೆ ಆಗುತ್ತೆ. ಮತ್ತು ಬಿಜೆಪಿ ಜನರ ಮುಂದೆ ಯಾವ ವಿಚಾರವನ್ನು ಇಟ್ಕೊಂಡು ಹೋಗ್ಬೇಕು, ಕಾಂಗ್ರೆಸ್ ಇದನ್ನ ದಾಳವಾಗಿ ಬಳಸುತ್ತೆ ಅಂತಕ್ಕಂಥದ್ದು ಬಿಜೆಪಿ ಲೆಕ್ಕಾಚಾರವಾಗಿದೆ. ಇದನ್ನ ಮನಗಂಡಂತ ರಮೇಶ್ ಜಾರಕಿಹೊಳಿ 2-3 ದಾಳಗಳನ್ನ ಓಡಿಸಿದ್ದಾರೆ. ಪ್ರಮುಖವಾಗಿ ಒಂದು, ನಾನು ರಾಜೀನಾಮೆ ಕೊಡ್ತೇನೆ, ನನ್ನ ಮಗನನ್ನ ಸಚಿವ ಮಾಡಿ, ಇಲ್ಲ ನನ್ನ ಸಹೋದರನ ಸಚಿವನ ಮಾಡಿ. ಅಂದ್ರೆ ಬಾಲಚಂದ್ರ ಜಾರಕಿಹೊಳಿಗೆ ಈ ಹಿಂದೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಸಂದರ್ಭದಲ್ಲೇ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಾಗಿತ್ತು. ಆದ್ರೆ ಇದು ಫಾಲೋ ಅಪ್ ಆಗಿರಲಿಲ್ಲ. ಅಂದ್ರೆ CM ಯಡಿಯೂರಪ್ಪನವ್ರು ಇಲ್ಲ ರಮೇಶ್ ಜಾರಕಿಹೊಳಿ ಹೊರಗಡೆ ಬಂದ ತಕ್ಷಣ, ಅಂದ್ರೆ SIT ಕ್ಲೀನ್ ಚಿಟ್ ತಕ್ಷಣ ಅವ್ರಿಗೆ ಮಾಡ್ತೇವೆ ಅಂತ ಹೇಳಿ ಹೇಳಿದ್ರು. ಮತ್ತೆ ಅವ್ರನ್ನ ತೆಗೆದು ಇವ್ರನ್ನ ಮಾಡೋದ್ರಿಂದ ಗೊಂದಲ ಸೃಷ್ಟಿ ಆಗುತ್ತೆ ಅಂತಕ್ಕಂಥದ್ದು ಅಭಿಪ್ರಾಯ ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬಂದಿತ್ತು. ಈಗ ರಮೇಶ್ ಜಾರಕಿಹೊಳಿ ದೆಹಲಿಯಿಂದ ಬಂದ ನಂತರ ಏನು ಅಲ್ಲಿನ ಅಂದ್ರೆ ವರಿಷ್ಠರು ಏನು ಯಾವೆಲ್ಲ ಸೂಚನೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸಹೋದರರ ಜೊತೆ ಚರ್ಚೆ ಮಾಡ್ತಾರೆ. ಆ ನಂತರವೇ ಇದಕ್ಕೊಂದು ಸ್ಪಷ್ಟವಾಗಿ ಇವರ ರಾಜಕೀಯ ನಡೆ ಸ್ಪಷ್ಟವಾಗಲಿದೆ ಹರೀಶ್ ನಾಗರಾಜ್. ಏನಾದರೂ ತಿರುಗಿ ಬೀಳ್ತಾರೆ ಅಥವಾ ರಾಜೀನಾಮೆ ಪ್ಲಸ್ ಅದೇನಾದರೂ ಆದರೆ ಅವ್ರಿಗೆ ಆಲ್ಟರ್ನೇಟಿವ್ ಆ ಥರದ್ದೇನಾದರೂ ಪ್ಲಾನಿಂಗ್ ನಡೀತಾ ಇದೆಯಾ ಹರೀಶ್ ನಾಗರಾಜ್? ಖಂಡಿತವಾಗ್ಲೂ ಅಂತಂದ್ರೆ ಇವರು ರಮೇಶ್ ಜಾರಕಿಹೊಳಿ ರಾಜೀನಾಮೆಗೆ ಯೋಚನೆ ಮಾಡಿದ್ದು ಮತ್ತು ಬಹಿರಂಗವಾಗಿ ಅವ್ರು ಹೇಳಿದ್ರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅನ್ನೋ ಮೂಲಕ ದಾಳವನ್ನು ಉಳಿಸಿದ್ರು. ಆದ್ರೆ ಸದ್ಯಕ್ಕೆ ವರಿಷ್ಠರ ಸೂಚನೆಯನ್ನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಅಂತ ಹೇಳಿ ವರಿಷ್ಠರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಬಾಲಚಂದ್ರ ಜಾರಕಿಹೊಳಿ ಸಹ ಏನು ಸಚಿವರಾಗಕ್ಕೆ ಅಷ್ಟಾಗಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಯಾಕಂದ್ರೆ ಪ್ರಮುಖವಾಗಿ ಅವರ ಬಳಿ KMF ಇದೆ. KMF ಯಾವ ಸಚಿವ ಹುದ್ದೆಗೂ ಕೂಡ KMF ಕಡಿಮೆ ಇಲ್ಲ. ಅದು ಪ್ರತಿ ವರ್ಷಕ್ಕೆ 15,000 ಕೋಟಿಯಷ್ಟು ಅದರ ಲೇವಾದೇವಿ ಇರತಕ್ಕಂಥದ್ದು ದೊಡ್ಡ ಸಂಸ್ಥೆಯನ್ನ ಅವರೀಗ ನಿರ್ವಹಣೆಯನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರಮುಖ ಯಾರಿಗೂ ಕೂಡ KMF ಅಧ್ಯಕ್ಷ ಸ್ಥಾನ ಒಲಿದಿರಲಿಲ್ಲ. ಅಷ್ಟು
ಸುಲಭವಾಗಿ ಇಷ್ಟು ವರ್ಷಗಳ ನಂತರ ಮೊದಲ ಬಾರಿಗೆ ಸಿಕ್ಕಿರ್ತಂಥದ್ದು. ಹಾಗಾಗಿ ಅವರು ಸಚಿವರಾಗಕ್ಕೆ ಒಪ್ತಾರ ಇಲ್ವಾ ಅಂತಕ್ಕಂಥದ್ದು ಕೂಡ ಕಾದು ನೋಡಬೇಕಿದೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡೋದಕ್ಕೆ ಚಂದ್ರಕಾಂತ್ ಸುಗಂಧಿ. ನ್ಯೂಸ್ 18 ಕನ್ನಡ ಮಾಡಿದಂಥ ವರದಿಗೆ ಸಾರ್ಥಕತೆ. ನಾನು ನ್ಯೂಸಲ್ಲಿದ್ದೆ, ಈಗ ಅದರ ಮಗದೊಂದು ಸಾರ್ಥಕ ನ್ಯೂಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾನು ವಿದ್ಯಾರ್ಥಿನಿ ಬನಶಂಕರಿ 10ನೇ ಕ್ಲಾಸ್ ಓದ್ತಿದ್ದಂಥ ಹೆಣ್ಮಗಳು, ಇವಾಗ ಎಕ್ಸಾಮ್ ಬರೀಬೇಕು ಈ ತಿಂಗಳು ಜುಲೈ 19 ಮತ್ತು 22ನೇ ತಾರೀಕು. ಆಕೆ ದೇವಸ್ಥಾನದ ಮುಂದೆ ಕೂತು ಹೂ ಕಟ್ತಾ ಇದ್ರು. ಅದರಿಂದ ಬಂದಂಥ ದುಡ್ಡಿಂದ ಆಕೆ ಭಾಳ ಕಷ್ಟಪಟ್ಟು ಎಕ್ಸಾಮ್ ಬರೀಬೇಕಿತ್ತು. ಕೊನೆಗೂ ಸಿಕ್ತು ಆಕೆಗೆ ಲ್ಯಾಪ್ಟಾಪ್. ಆ ಲ್ಯಾಪ್ಟಾಪ್ ಭರವಸೆ ಕೊಟ್ಟಿದ್ರು BBMP ಕಮಿಷನರ್. ಈಗ ಲ್ಯಾಪ್ಟಾಪ್ ಆಕೆ ಕೈ ಸೇರಿತು. ಬ್ರೇಕಿಂಗ್ ನ್ಯೂಸ್. ಬರ್ತಾ ಇದೆ ನೋಡಿ ವಿಜುವಲ್ಸು. ಮೊನ್ನೆ ಮಾತಾಡಿದ್ರು ಸ್ವತಃ ಕಮಿಷನರೇ, ಆಕೆಗೆ ಏನಾದ್ರು ಮಾಡ್ತೀನಿ, ನಾನು ಲ್ಯಾಪ್ಟಾಪ್ ಉಪಯೋಗ ಬರುತ್ತೆ, ಲ್ಯಾಪ್ಟಾಪ್ ಕೊಡಿಸೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ನ್ಯೂಸ್ 18 ಜೊತೆ ಖುಷಿಯನ್ನು ಹಂಚ್ಕೊಂಡಿದ್ದಾರೆ ಬನಶಂಕರಿ. ಅವರಿಗೆ ಕಮಿಷನರ್ ಬಂದು ಮಾತಾಡಿದ್ದೇ ಖುಷಿ ಆಗ್ಬಿಟ್ಟಿತ್ತು. ನಮ್ಮಂಥ ಬಡವ್ರಿಗೆ ಇವರೆಲ್ಲ ಬಂದು ಮಾತಾಡ್ತಾರೆ ಸರ್, ಭಾಳ ಖುಷಿ ಸರ್ ಅಂತ. ಇವಾಗ ಕಮಿಷನರ್ ಸಾಹೇಬರು ಅವ್ರನ್ನ ಕರೆದು ಒಂದು ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಧನ್ಯವಾದ ಹೇಳಿದ್ದಾರೆ ವಿದ್ಯಾರ್ಥಿನಿ ಬನಶಂಕರಿ. ವಿದ್ಯಾರ್ಥಿನಿ ಬನಶಂಕರಿ ಹಾಗೂ ಬನಶಂಕರಿ ಅಮ್ಮ ನ್ಯೂಸ್ 18 ಕನ್ನಡ ಜೊತೆ ಮಾತಾಡಿದ್ರು. ಬನ್ನಿ ನೋಡೋಣ. ಮೊನ್ನೆ ನ್ಯೂಸ್ 18 ಕನ್ನಡ ದುಡಿದುಕೊಂಡು ಬದುಕ್ತಾ ಇರುವಂಥ, ಶಿಕ್ಷಣವನ್ನು ಪಡಿತಾ ಇರುವಂಥ ಒಬ್ಬ SSLC ವಿದ್ಯಾರ್ಥಿನಿ ಬನಶಂಕರಿ ಬಗ್ಗೆ ಒಂದು ಸುದ್ದಿಯನ್ನು ಮಾಡಿತ್ತು, ವರದಿ ಮಾಡಿತ್ತು. ಆ ವರದಿಗೆ ತಕ್ಷಣ BBMP ಕಮಿಷನರ್ ಗೌರವ್ ಗುಪ್ತಾ ಅವರು ಸ್ಪಂದಿಸಿದ್ರು. ಆಕೆಗೆ ಒಂದು ಲ್ಯಾಪ್ಟಾಪನ್ನು ಕೊಡುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಇದೀಗ ಗೌರವ್ ಗುಪ್ತಾ ಅವರು BBMP ಕಮಿಷನರ್ ತನ್ನ ಭರವಸೆಯನ್ನು ಈಡೇರಿಸಿರುವಂಥದ್ದು. ಆ ಬನಶಂಕರಿ ಅನ್ನುವಂಥ SSLC ವಿದ್ಯಾರ್ಥಿಗೆ, ಹುಡುಗಿಗೆ ಲ್ಯಾಪ್ಟಾಪನ್ನು ಕೊಟ್ಟಿರುವಂಥ ಸದ್ಯಕ್ಕೆ ಆ ಒಂದು ಸಂತಸವನ್ನು ನ್ಯೂಸ್ 18 ಜೊತೆ ಹಂಚ್ಕೊಳ್ಳೋದಕ್ಕೆ ಸ್ವತಃ ಬನಶಂಕರಿ ಅವ್ರ ನಮ್ಮ ಜೊತೆಗೆ ಅವ್ರನ್ನೇ ಮಾತಾಡ್ಸೋಣ. ತುಂಬ ಖುಷಿ ಆಗ್ತೈತೆ. ನಮ್ಮ ಅಣ್ಣ ಕೂಡ ಓದಿಲ್ಲ, ಸೆಕೆಂಡ್ PUC. ನನ್ನ ತಂಗಿಯರು ಚೆನ್ನಾಗಿ ಓದಲಿ ಅನ್ನೋ ಇದು ಮಾಡಿದ್ದ. ಅವನಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ನಮ್ಮ ಅಣ್ಣ ಕೂಡ. ಮತ್ತು ಕಮಿಷನರ್ ಸರ್ಗೂ ತುಂಬಾ ಥ್ಯಾಂಕ್ಸ್. ನಾನು ಓದಬೇಕಂತ ಅವ್ರಿಗೂ ಆಸೆ ಇದೆ, ಚೆನ್ನಾಗಿ ಓದಿ ಪಾಸ್ ಆಗ್ತೀನಿ ಅನ್ನೋ ಎಲ್ಲರೂ ನಮ್ಗೆ ಸಹಾಯ ಮಾಡ್ತಾರಲ್ಲ, ಅದೇ ತುಂಬ ದೊಡ್ಡ ಖುಷಿ ಆಗ್ತೈತೆ. ಆನ್ಲೈನ್ ಕ್ಲಾಸ್, ಮೊಬೈಲಲ್ಲಿ ನೀವು ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗ್ತಿದ್ರಿ, ಅದಕ್ಕಂತಲೇ ಒಂದು ಮೊಬೈಲ್ ಕೂಡ ಮನೇಲಿ ಕೊಡಿಸಿದ್ರು. ಈಗ ಲ್ಯಾಪ್ಟಾಪ್ ಸಿಕ್ಕಿದೆ, ಏನು ಅನ್ನಿಸ್ತೆ? ಖುಷಿ ಆಗ್ತಿದೆ. ಫೋನಲ್ಲಿ ಅಷ್ಟು ಕ್ಲಿಯರಿಟಿ ಇರಲಿಲ್ಲ, ಇವಾಗಾದ್ರೂ ಚೆನ್ನಾಗಿ ಓದಿ ಪಾಸ್ ಆಗ್ತೀನಿ, ಪಾಸ್ ಆಗೇ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್. ಚೆನ್ನಾಗಿ ಓದ್ಬೋದು ಇನ್ನು ಅಂತ. ಅಂದರೆ ಇನ್ನು ಸ್ವಲ್ಪ ದಿನದಲ್ಲಿ SSLC ಪರೀಕ್ಷೆ ಕೂಡ ಬರುತ್ತೆ. ಎರಡೇ ದಿನ ಇರೋದು ಪರೀಕ್ಷೆ ಅಲ್ವಾ? ಹೆಂಗ್ ರೆಡಿ ಆಗ್ತಿದ್ದೀರಾ ಪರೀಕ್ಷೆಗೆ? ಏನು ಹೇಳ್ತೀರಾ? ಚೆನ್ನಾಗಿ ರೆಡಿ ಆಗ್ತಿದ್ದೀನಿ. ಚೆನ್ನಾಗಿ ಓದಬೇಕು, ಇನ್ನೂ ಓದಬೇಕು ನಾನು ಅನ್ನೋ ಇದು ಕುತೂಹಲ ಇದೆ. ಓದ್ತೀನಿ. ಇದ್ರ ಜೊತೆಗೆ ಬನಶಂಕರಿ ಅವ್ರ ತಾಯಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ಒಂದು ಮಾತು ಕೇಳೋಣ, ಏನು ಅನ್ನಿಸ್ತಾ ಇದೆ ಅಂತ ಅವರಿಗೆ. ಮೇಡಮ್, ನಿಮ್ಗೆ ಏನು ಅನ್ನಿಸ್ತಾ ಇದೆ? ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಅವ್ರು ಕೊಡ್ಸಿರೋದಕ್ಕೂ ಇವಳು ಓದಬೇಕು ಅನ್ನಿಸ್ತಾ ಇತ್ತು. ನನಗೆ ಓದೋದು ಸಾಕಪ್ಪ, SSLC ಓದಿಸ್ಬಿಟ್ಟು ಹಿಂಗೆ ಇದ್ಬಿಡೋಣ ಅನ್ನಿಸ್ತಾ ಇತ್ತು. ಇವಾಗ ತುಂಬ ಸಂತೋಷ ಆಗ್ತೈತೆ ನಮಗೂ ಊದಂಗಡಿ ತಿರ್ಗಾ ಅಂಗಡಿ ಕೇಳಿದ್ದೀವಿ. ಆ ಸಾರ್ನ ಅಂಗಡಿಗೆ ಆಯಿತು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಅವರು ನಮಗೊಂದು ಅಂಗಡಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತ ಅನಿಸ್ತಿದೆ. ಒಟ್ಟಾರೆ ನ್ಯೂಸ್ 18 ಕನ್ನಡ ವರದಿಯಿಂದ ಒಂದು SSLC ವಿದ್ಯಾರ್ಥಿನಿಯ ಬದುಕು ಇದೀಗ ಬದಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈ ಸಂದರ್ಭದಲ್ಲಿ ಕಮಿಷನರ್ ಗೌರವ್ ಗುಪ್ತಾ ಅವರು ಕೂಡ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ನ್ಯೂಸ್ 18 ಕನ್ನಡ ಮೊನ್ನೆ ಒಂದು ವರದಿ ಮಾಡಿತ್ತು. ಒಂದು SSLC ವಿದ್ಯಾರ್ಥಿನಿ ದುಡಿದುಕೊಂಡು ಶಿಕ್ಷಣವನ್ನು ಪಡಿತಾ ಇರುವಂಥದ್ದು. ಅದಕ್ಕೆ ಒಂದು ಭರವಸೆಯನ್ನು ಕೂಡ BBMP ಕಮಿಷನರ್ ಗೌರವ್ ಗುಪ್ತಾ ಕೊಟ್ಟಿದ್ರು. ಈಗ ಅವರ ಭರವಸೆಯನ್ನು ಈಡೇರಿಸಿರುವಂಥದ್ದು. ಸ್ವತಃ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನ್ಯೂಸ್ 18 ಜೊತೆ BBMP ಚೀಫ್ ಕಮಿಷನರ್ ಆಗಿರುವಂಥ ಗೌರವ್ ಗುಪ್ತಾ ಅವರು ಇದ್ದಾರೆ. ಅವ್ರನ್ನ ಕೇಳೋಣ. ಸರ್, ಮೊನ್ನೆ ಒಂದು ಭರವಸೆಯನ್ನು ಕೊಟ್ಟಿದ್ರಿ, ಈಗ ಅದನ್ನು ನುಡಿದಂತೆ ನೀವು ನಡೆದಿದ್ದೀರಿ ಅಂತ. ನೋಡಿ, ನಾನು ಇಷ್ಟೇ ಹೇಳಿ ಬಯಸ್ತೇನೆ, ಈ ಪ್ರಪಂಚದಲ್ಲಿ ಎಲ್ರಿಗೂ ಏನಾದರೂ ಕಷ್ಟ ಇರ್ತದೆ. ಆ ಕಷ್ಟದ ಸಂಗತಿಯಲ್ಲಿ ದೊಡ್ಡ ಪ್ರತಿಭೆ ಇದ್ದರೂ ಕೂಡ ಕೆಲವೊಮ್ಮೆ ನಮಗೆ ಸಹಾಯದ ಅವಶ್ಯಕತೆ ಇರ್ತದೆ. ಅದನ್ನು ಖಂಡಿತ ಬನಶಂಕರಿ ಅವರು ಅವ್ರಿಗೆ ದೇವರು ಏನು ಸಹಾಯ ಕೊಡಿಸಿದ್ದಾರೆ ಅದರ ಮೂಲಕ ಅವರು ತಮ್ಮ ಭವಿಷ್ಯಕ್ಕಾಗಿ ನಿಜವಾಗಿ ಕೆಲಸ ಮಾಡ್ತಾರೆ ಅಂತೇಳಿ ನಾನು ಆಸೆ ಪಡ್ತೀನಿ. ಮೊನ್ನೆ ಆ ಹುಡುಗಿ ಬಗ್ಗೆ ನೀವು ಅಲ್ಲಿ ದೇವಸ್ಥಾನಕ್ಕೆ ಖುದ್ದಾಗಿ ಹೋದ್ರಿ, ಅವ್ರನ್ನ ಮಾತಾಡ್ಸಿದ್ರಿ. ಆಗ ನಿಮ್ಮ ಬಾಲ್ಯ ನಿಮ್ಗೆ ನೆನಪಾಯಿತು, ಒಂದು ಸ್ವಲ್ಪ ಇಮೋಷನಲ್ ಆದ್ರಿ ಅಂತ ಅನ್ಸುತ್ತೆ. ನೋಡಿ, ಸಣ್ಣ ಸಣ್ಣ ವಿಷಯಗಳು ಇರ್ತವೆ. ಸಮಯ ಬಹುಶಃ 30-40 ವರ್ಷಗಳ ಹಿಂದೆ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನು ಬಹುಶಃ ನಮ್ಮಲ್ಲಿ ಇರ್ತಕ್ಕಂಥ ಕೆಪಾಸಿಟಿಗೆ ತಕ್ಕಂತೆ ನಾವು ಕೆಲವು ರೆಸ್ಟ್ರಿಕ್ಷನ್ಸು, ಕೆಲವು
ನಮಗೆ ಮೀಟ್ ಔಟ್ ಮಾಡಲಿಕ್ಕೆ ಆಗದೆ ಇರ್ತಕ್ಕಂಥದ್ದು ಒಂದು ಸ್ಮರಣೆಗಳು ಈಗಲೂ ಇದ್ದಾವೆ. ಆದರೆ ಎಲ್ಲರ ಜೀವನದಲ್ಲಿ ಇಂತಹ ಒಂದು ಕಾಲ ಇರ್ತದೆ. ನಮ್ಮಲ್ಲಿ ಇರ್ತಕ್ಕಂಥ ಅಪಾರ್ಚುನಿಟೀಸನ್ನು, ನಮ್ಮಲ್ಲಿ ಇರ್ತಕ್ಕಂಥ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಅದನ್ನು ನಮ್ಮ ಜೀವನವನ್ನು ಉತ್ತಮ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ನಮಗೆ ದೇವರು ಶಕ್ತಿ ಈಗಾಗಲೇ ಎಲ್ಲರಿಗೂ ಕೊಟ್ಟಿದ್ದಾರೆ. ಅದನ್ನು ಬರುವ ದಿನಗಳಲ್ಲಿ ಖಂಡಿತ ಆಕೆ ಬನಶಂಕರಿ ಅವರು ಒಳ್ಳೆ ಮಾಡ್ತಾರೆ ಅಂತೇಳಿ ನಾನು ಆಸೆ ಮಾಡಿರೋದು ಎಲ್ರಿಗೂ ಒಂದು ಮಾದರಿ ಕೆಲಸ. ಇದೇ ಥರ ಬನಶಂಕರಿ ಥರ ತುಂಬ ಮಕ್ಕಳಿದ್ದಾರೆ. ನೀವೇನು ಹೇಳ್ತೀರಾ ಬೇರೆಯವರಿಗೆ? ಅಂದರೆ ಒಂದು ಸ್ವಲ್ಪ ಇದನ್ನು ಸಹಾಯ ಮಾಡುವಂಥ ಬಲ ಇರೋರು ತುಂಬ ಜನ ಇರ್ತಾರೆ. ನಾನು ಎಷ್ಟೇ ಹೇಳಿ ಬಯಸ್ತೇನೆ, ಜನರಲ್ಲಿ ನಮ್ಮಲ್ಲಿ ಇರ್ತಕ್ಕಂತಹ ಬಹಳ ಸಮೃದ್ಧ ವ್ಯಕ್ತಿಗಳಿದ್ದಾರೆ. ಬಹಳ ಅವರಲ್ಲಿ ಇರ್ತಕ್ಕಂಥ ಕೆಪಾಸಿಟಿ ಇದೆ. ದೇವರು ಒಳ್ಳೆ ಮಾಡಿಕೊಟ್ಟಿದ್ದಾರೆ. ಅವರು ಅಂಥ ಒಂದು ಯಾವುದೋ ಅವಕಾಶ ಅವರಿಗೆ ಕೈಯಲ್ಲಿ ಬಂದರೆ ಖಂಡಿತ ಅದನ್ನು ಸದ್ಬಳಕೆ ಮಾಡಬೇಕು. ಅದರ ಮೂಲಕ ಇನ್ನೊಬ್ಬರದ್ದು ಜೀವನದಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದು ಒಂದು ದಿಕ್ಕಿನಲ್ಲಿ ಕೂಡ ಒಂದು ಸಹಾಯ ಆಗಬೇಕು ಅಂತ ಹೇಳಿ ನಾನು ಇಷ್ಟ ಹೇಳ್ತೀನಿ. ಮೊನ್ನೆ ಈ ಸುದ್ದಿಯನ್ನು ಫಸ್ಟಾಗಿ ಬ್ರೇಕ್ ಮಾಡಿದ್ದು ಇಂಥದ್ದೊಂದು ಹುಡುಗಿ ಇದ್ದಾಳೆ ಅಂತ ಹೇಳಿ ನ್ಯೂಸ್ 18 ಕನ್ನಡ. ಏನು ಹೇಳ್ತೀರಿ ಸಂದರ್ಭದಲ್ಲಿ? ಅಲ್ಲ, ಖಂಡಿತ ಬಹಳ ಒಳ್ಳೆ ಕೆಲಸಗಳು ತಾವುಗಳು ಮಾಡ್ತಾಯಿದ್ದೀರಿ. ನಮ್ಮ ಸಮಾಜದಲ್ಲಿ ಇರತಕ್ಕಂತಹ ಎಲ್ಲ ವಿಷಯಗಳನ್ನು ಜನರ ಗಮನಕ್ಕೆ ತರ್ತಕ್ಕಂಥ ದಿಕ್ಕಿನಲ್ಲಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ನ್ಯೂಸ್ 18 ಕನ್ನಡ ಜೊತೆ ಇದಿಷ್ಟು ಏನು ಕಮಿಷನರ್ ಗೌರವ್ ಗುಪ್ತಾ ಅವ್ರ ಮಾತು. ಎಲ್ಲರೂ ಕೂಡ ಇದೇ ರೀತಿಯಾದಂಥ ಕೆಲಸಗಳನ್ನು ಮಾಡಿ ನಮ್ಮ ಜೊತೆಗೆ ಇರೋರನ್ನು ನಾವು ಮುಂದಕ್ಕೂ ತಗೊಂಡು ಹೋಗಬೇಕು ಅನ್ನೋದು ಅವರು ಮಾತಿನ ಒಟ್ಟಾರೆ ಸಾರಾಂಶ. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಒಳ್ಳೆಯದಾಗಲಿ ವಿಶ್ ಮಾಡೋಣ ಹೆಣ್ಣುಮಗಳಿಗೆ. ನ್ಯೂಸ್ ಮುಂದುವರಿತು. ಒಂದು ಬ್ರೇಕ್ ಆದಮೇಲೆ ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ಬಿಬಿಎಂಪಿಯ ಮಹತ್ತರವಾದಂಥ ಒಂದು ಯೋಜನೆ ಅಂದರೆ ಅದು ಮನೆ ಮನೆ ಬಾಗಿಲಿಗೆ ಶಾಲೆ ಅಂತ. ಈ ಯೋಜನೆ ವಿಚಾರ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮನೆ ಬಾಗಿಲಿಗೆ ಶಾಲೆ ಯೋಜನೆ ವಿಫಲವಾಗಿಲ್ಲ. ಕೊರೋನಾ ಕಾರಣದಿಂದ ಬಸ್ಗಳು ನಿಂತಲ್ಲೇ ನಿಂತಿದೆ. ಅನ್ಲಾಕ್ ಆದಂತೆ ಯೋಜನೆ ಮತ್ತೆ ಜಾರಿ ಮಾಡ್ತೀವಿ ಎಂದರು ಗೌರವ್ ಗುಪ್ತಾ ಅವರು. ಬ್ರೇಕಿಂಗ್ ನ್ಯೂಸ್. $50 ಲಕ್ಷ ಖರ್ಚು ಮಾಡಿದ್ದಾರೆ. 16 ಬಸ್ಗಳಿವೆ. ಮನೆ ಹತ್ರ ಹೋಗಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ, ಕೊಳಗೇರಿ ಮಕ್ಕಳಿಗೆ, ಆ ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಯೋಜನೆ ಇದು. ಆದರೆ ಯಾಕೋ ಒಂದು 10 ದಿನ ಆದಮೇಲೆ ತಿಂಗಳಾಗಟ್ಟೆ ಹಾಗೆ ನಿಂತುಬಿಡ್ತು. ಈಗ ಬಸ್ಸಲ್ಲಿ ಇಲಿ ಹೆಗ್ಗಣಗಳು ವಾಸ ಮಾಡೋ ಹಾಗಾಗೋಗಿದೆ. ಹಾಗಾಗಿ ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡಿತ್ತು. ಇದೀಗ ಗೌರವ್ ಗುಪ್ತಾ ಕಮಿಷನರ್ ಅವರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಯೋಜನೆ ನಿಂತಿಲ್ಲ, ಕೊರೋನಾ ಕಾರಣದಿಂದ ಒಂದಷ್ಟು ಅದನ್ನು ಹಾಗೆ ಹೋಲ್ಡ್ ಮಾಡಿದ್ದೀವಿ. ಅನ್ಲಾಕ್ ಆಗ್ತಾ ಇದ್ದ ಹಾಗೆ ಯೋಜನೆ ಮತ್ತೆ ಜಾರಿಗೆ ಮಾಡ್ತೀವಿ. ಯೋಜನೆ ಅದೇ ಉದ್ದೇಶಕ್ಕೆ ಬಳಕೆ ಆಗುತ್ತೆ. ಲಾಕ್ಡೌನ್ನಲ್ಲಿ ನಿಂತಲ್ಲೇ ನಿಂತಿದೆ ಆ ಬಸ್ಗಳು. ಹಾಗಾಗಿ ಸ್ವಲ್ಪ ತಕರಾರಿದೆ. ಅದು ಬಿಟ್ಟರೆ ಮನೆ ಬಾಗಿಲಿಗೆ ಶಾಲೆ ಅನ್ನುವ ಈ ಯೋಜನೆ ಮತ್ತೆ ಮುಂದುವರಿಯುತ್ತೆ. ಇದು ಫ್ಲಾಪ್ ಆಗಿಲ್ಲ ಅಂದರು ಗೌರವ್ ಗುಪ್ತಾ ಅವರು. ಪ್ರಾಣಿ ಪಕ್ಷಿ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೀವಿ. ಯಾಕೆಂದರೆ ಇವತ್ತಿಂದ ಬನ್ನೇರುಘಟ್ಟ ಜೈವಿಕ ಪಾರ್ಕ್ ಓಪನ್ ಆಗ್ತಾ ಇದೆ. ಮುಂಜಾಗ್ರತಾ ಕ್ರಮಗಳ ಜೊತೆ ಪಾರ್ಕ್ ಶುರು. ಬ್ರೇಕಿಂಗ್ ನ್ಯೂಸ್. ನಿಮಗೆ ನೆನಪಿದೆ ಅಲ್ಲ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದರೆ ಡಿ ಬಾಸ್ ಕರೆ ಕೊಟ್ಟಿದ್ರು. ಆ ಪ್ರಾಣಿಗಳನ್ನು ದತ್ತು ತೆಗೆದುಕೊಳ್ಳೋದಕ್ಕೆ ಸಾವಿರಾರು ಜನ ಬಂದಿದ್ರು. ಲಕ್ಷಾಂತರ ರೂಪಾಯಿ ಕೊಟ್ಟು ದತ್ತು ತೊಗೊಂಡಿದ್ದಾರೆ. ಈಗ ನೀವು ಕೂಡ ನೀವೇನು ದತ್ತು ತೊಗೊಂಡಿದ್ರಿ ಹೋಗಿ ನೋಡ್ಬೋದು. ನಮ್ಮ ಹುಲಿ ಎಲ್ಲಿದೆ, ನಮ್ಮ ಆನೆ ಎಲ್ಲಿದೆ, ನಮ್ಮ ನವಿಲು ಎಲ್ಲಿದೆ, ನಮ್ಮ ಇನ್ಯಾವುದೋ ಚಿರತೆ ಹೆಂಗಿದೆ ಅಂತೆಲ್ಲ ಹೋಗಿ ನೋಡ್ಕೊಂಬರ್ಬೋದು. ಬೇರೆಯವರು ಹೋಗ್ಬೋದು. ಯಾಕೆಂದರೆ ಇವತ್ತಿಂದ ಬನ್ನೇರುಘಟ್ಟ ಜೈವಿಕ ಪಾರ್ಕ್ ಓಪನ್ ಆಯಿತು. ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಬನ್ನೇರುಘಟ್ಟ ಉದ್ಯಾನವನ, ಆನೇಕಲ್ ತಾಲೂಕು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ 3 ತಿಂಗಳು ಕ್ಲೋಸ್ ಆಗಿದ್ದದು ಇದೀಗ ಓಪನ್ ಆಗ್ತಾ ಇದೆ. ಪ್ರವಾಸಿಗರ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲ ದಿನ ಇವತ್ತು. ಅಫ್ಕೋರ್ಸ್ ಬೆರಳೆಣಿಕೆಯಷ್ಟು ಪ್ರವಾಸಿಗರಿಗಾಗಲೇ ಬರ್ತಾ ಇದ್ದಾರೆ. ವೆರಿ ಗುಡ್. ಮೊದಲನೇ ದಿನವೇ ಹಿಂಗೆ ಬರ್ತಾ ಇದ್ದಾರೆ ಅಂದರೆ ಗುಡ್. ನಾಳೆ ನಾಳಿದ್ದು
ಎಲ್ಲ ಜನ ಬರೋಕ್ಕೆ ಶುರು ಮಾಡ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ, ತುಂಬ ಸಾವಿರಾರು ಗಟ್ಟಲೆ ಜನ ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಪ್ರಾಣಿಗಳನ್ನು, ಪಕ್ಷಿಗಳನ್ನು. ನೀವು ಹೋಗಿ ಒಂದು ರೌಂಡು ನೋಡ್ಕೊಂಡು ಬನ್ನಿ. ಆದರೆ ಒಂದೊತ್ತು ನಿಜ, ಫಸ್ಟ್ ಟೈಮ್ ಅವತ್ತು ನ್ಯೂಸ್18 ಕನ್ನಡದಲ್ಲಿ ನನ್ನ ಸಹೋದ್ಯೋಗಿಗಳು ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ರು. ಅಲ್ಲಿ ಹೋಗಿ ಹೇಗಿದೆ ಪರಿಸ್ಥಿತಿ ಪ್ರಾಣಿ ಪಕ್ಷಿಗಳದ್ದು, ಅಲ್ಲಿನ ಆಫೀಸರ್ಸ್ಗಳನ್ನ ಮಾತಾಡ್ತಿದ್ರು, ಎಷ್ಟು ಕಷ್ಟ ಆಗ್ತಿದೆ, ಅಲ್ಲಿನ ಗ್ರೌಂಡ್ ರಿಪೋರ್ಟ್. ನಮ್ಮ ರಾಜ್ಯದ ಎಲ್ಲ ಉದ್ಯಾನವನ ಮತ್ತು ಝೂಗಳು, ಅಲ್ಲಿನ ಪ್ರಾಣಿ ಪಕ್ಷಿಗಳ ಪರಿಸ್ಥಿತಿ ಅಲ್ಲಿ ಹೇಗೆಲ್ಲ ಇದೆ. ಸರ್ಕಾರ ದುಡ್ಡು ಕೊಟ್ಟಿದೆ ನಿಜ, ಆದರೆ ಸಾಕಾಗಲ್ಲ, ಇವು ಕ್ಲೋಸ್ ಆಗಿರೋದ್ರಿಂದ ಹೆಚ್ಚು ಹಣ ಬರ್ತಾ ಇಲ್ಲ ಅಂದಾಗ ಜನ ಉದಾರ ಮನಸ್ಸಿನಿಂದ, ವಿಶಾಲ ಹೃದಯದಿಂದ ಲಕ್ಷಗಟ್ಟಲೆ ದುಡ್ಡು, ಅಯ್ಯೋ ಒಂದು ದಿನ, 2 ದಿನ, ಒಂದು ವಾರಕ್ಕೆ ಲಕ್ಷ 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 ದಾಟ್ತಾ ಇತ್ತು. ಆ ಥರದ ಲೆಕ್ಕಾಚಾರ ಕೂಡ ಕೊಟ್ಟಿದ್ವಿ ನಾವು. ಡಿ ಬಾಸ್, ತೂಗುದೀಪ ದರ್ಶನ್ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಕರೆ ಕೊಟ್ಟಿದ್ರು. ಆಗ ಬಂತು ನೋಡಿ ಲಕ್ಷ ಲಕ್ಷ ದುಡ್ಡು. ನಮ್ಮ ಜನ ಕೂಡ ಉದಾರತೆಯಿಂದ ಪ್ರಾಣಿಗಳನ್ನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರು. ಆ ಆ್ಯಪ್ ಅಲ್ಲಿ ಒಂದು ಸಣ್ಣ ಗಿಳಿ, ಎಷ್ಟು ಮುದ್ದಾಗಿ ಕಾಣಿಸುತ್ತೆ ನೋಡಿ, ಆ ಗಿಳಿಯನ್ನು ಅಡಾಪ್ಟ್ ಮಾಡ್ಕೊಂಡ್ರು. ನಿಮಗೆ 200 ರೂಪಾಯಿ ಇದ್ರೂ ಅಷ್ಟೇ, 500 ರೂಪಾಯಿ ಇದ್ರೂ ಅಷ್ಟೇ, 1000 ರೂಪಾಯಿ ಇದ್ರೂ ಅಷ್ಟೇ, ಲಕ್ಷ ಇದ್ರೂ ಅಷ್ಟೇ, ಅವರವರ ಶಕ್ತಿಗೆ ತಕ್ಕ ಹಾಗೆ ಅಡಾಪ್ಟನ್ನು ಮಾಡಿಕೊಂಡ್ರು. ನನ್ನ ಸಹೋದ್ಯೋಗಿ ಆನೇಕಲ್ಲಿಂದ ಚಂದ್ರಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಪ್ಪ ನಮಸ್ಕಾರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ನಮ್ಮ ಜನ ಉದಾರತೆಯಿಂದ ಹಣ ಕೊಟ್ಟಿದ್ರು. ಇವತ್ತಿಂದ ಉದ್ಯಾನವನ ಓಪನ್ ಆಯಿತು. ಯಾರಾದರೂ ಬರಬೇಕು ಅಂದರೆ ಏನೆಲ್ಲ ಪ್ರಿಕಾಷನರಿ ಮೆಷರ್ಸನ್ನು ತಗೋಬೇಕು? ಯಾವ ಟೈಮಿಂಗ್ಸು ಏನಾದರೂ ಬದಲಾವಣೆ ಆಗಿದೆಯಾ ಹೇಳಿ. ಹರೀಶ್ ನಾಗರಾಜ್, ಏನು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬನ್ನೇರುಘಟ್ಟ ಜೈವಿಕ ಉದ್ಯಾನ ಇವತ್ತಿಂದ ಪ್ರಾರಂಭ ಆಗಿದೆ. ಲಾಕ್ಡೌನ್ನಿಂದಾಗಿ ಕಳೆದ 3 ತಿಂಗಳಿಂದ ಸ್ಥಗಿತಗೊಳಿಸಲಾಗಿತ್ತು. ಪ್ರಮುಖವಾಗಿ ಇಲ್ಲಿನ ಪ್ರಾಣಿಗಳು ಇಲ್ಲಿನ ಆಕರ್ಷಣೆ. ಹಾಗಾಗಿ ಇಲ್ಲಿನ ಏನು ಸಿಬ್ಬಂದಿ ಏನಿದ್ದಾರೆ, ಆಡಳಿತ ವ್ಯವಸ್ಥೆ ಏನಿದೆ, ಸಕಲ ರೀತಿಯಲ್ಲಿ ಸಜ್ಜುಗೊಳಿಸಿದ್ದಾರೆ. ಪ್ರಮುಖವಾಗಿ ಸ್ಯಾನಿಟೈಸ್ ವ್ಯವಸ್ಥೆ ಇರ್ಬೋದು, ಮತ್ತೆ ಕೆಮಿಕಲ್ ದ್ರಾವಣ. ಈಗ ಒಬ್ಬ ವ್ಯಕ್ತಿ ಉದ್ಯಾನದ ಒಳಗಡೆ ಬರ್ಬೇಕಂದ್ರೆ ಆ ದ್ರಾವಣವನ್ನು ತುಳ್ಕೊಂಡು ಒಳಗಡೆ ಬರಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ವೈರಸ್ ಒಳಗಡೆ ಎಂಟರ್ ಆಗ್ಬೋದು ಅಂತೇಳಿ ಸಕಲ ರೀತಿ ಸಜ್ಜುಕೊಂಡಿದ್ದಾರೆ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು, ಮಾಸ್ಕ್ ಹಾಕುವಂಥದ್ದು. ಪ್ರಮುಖವಾಗಿ ಬೆಳಗ್ಗೆ 10 ಪ್ರಾರಂಭ ಆದರೆ ಸಂಜೆ 5 ಗಂಟೆವರೆಗೂ ಪ್ರವಾಸಿಗರಿಗೆ ಮುಕ್ತವಾಗಿ ಅವಕಾಶ ನೀಡಲಾಗಿದೆ. ಇಲ್ಲಿ ಸ್ವಚ್ಛಂದವಾದಂತಹ ಒಂದು ವಾತಾವರಣ ಇದೆ, ಪ್ರಕೃತಿ ನಡುವೆ ಪ್ರಾಣಿಗಳನ್ನು ನೋಡುವಂಥದ್ದು. ಬೆಂಗಳೂರಿಗೆ ಹತ್ರ ಇರ್ತಕ್ಕಂಥ ಇರೋದ್ರಿಂದ ಪ್ರವಾಸಿಗರು ಇಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನ, ಕೊರೋನಾ ಏನ್ ನಿಯಮಗಳೇನಿದೆ ರಾಜ್ಯ ಸರ್ಕಾರ ಘೋಷಿಸಿರ್ತಕ್ಕಂಥ ಆ ಒಂದು ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಇಲ್ಲಿನ ಮುಖ್ಯ ದ್ವಾರದಿಂದ ಎಂಟ್ರೆನ್ಸ್ ಪ್ರಮುಖ ಎಲ್ಲಾ ಕಡೆಗಳು ಕೂಡ ಅಲ್ಲಿನ ಸಿಬ್ಬಂದಿ ಪ್ರವಾಸಿಗರಿಗೆ ಎಚ್ಚರಿಕೆ ನೀಡುವಂತ, ಸೂಚನೆ ನೀಡುವಂತ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಎಲ್ಲಾ ರೀತಿಯ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಪ್ರವಾಸಿಗರನ್ನ ವೆಲ್ಕಮ್ ಮಾಡ್ಲಿಕ್ಕೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಸಿದ್ಧವಾಗಿದೆ ಅಂತ ಹೇಳ್ಬೋದು ನಾಗರಾಜ್. ವೆರಿ ಗುಡ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಚಂದ್ರಪ್ಪ, ಈ ಕ್ಷಣದ ಮಾಹಿತಿಯನ್ನು ನೀವು ಅಪ್ಡೇಟ್ ಮಾಡಿದ್ದಕ್ಕೆ. ಅನ್ಲಾಕ್ 3.0 ಬಗ್ಗೆ ನಾಳೆ ಸಂಜೆ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾ ಇದ್ದಾರೆ. ನಾಳೆ ಸಂಜೆ ಕೋವಿಡ್ ಉಸ್ತುವಾರಿ ಸಚಿವರ ಸಭೆ. ಬ್ರೇಕಿಂಗ್ ನ್ಯೂಸ್. ನಾಳೆ ಕಾವೇರಿ ನಿವಾಸದಲ್ಲಿ ಸಭೆ ನಿಗದಿಯಾಗಿದೆ. 3ನೇ ಹಂತದ ಲಾಕ್ಡೌನ್. ಮುಂದಿನ ಸೋಮವಾರದಿಂದ ಏನೇನೆಲ್ಲ ಅನ್ಲಾಕ್ ಮಾಡಬೇಕು, ಎಷ್ಟರ ಮಟ್ಟಿಗೆ ಸಡಿಲಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾವುದಕ್ಕೆ ವಿನಾಯಿತಿ ಕೊಡಬೇಕು, ಯಾವುದಕ್ಕೆ ಬೇಡ, ಇನ್ನೂ ಸ್ವಲ್ಪ ದಿನ ಕಾದು ನೋಡೋಣ, ಈಗಲೇ ಕೊಟ್ಟರೆ ಕಷ್ಟ ಆಗ್ಬಿಡ್ಬೋದು. ಯಾಕೆಂದರೆ ಮಾಲ್ಸ್ಗಳಿವೆ, ಥಿಯೇಟ್ರ್ಗಳಿವೆ, ಆಮೇಲೆ ದೇವಸ್ಥಾನಗಳಿದೆ, ಮಸೀದಿ, ಚರ್ಚ್ಗಳಿವೆ. ಸೊ ಇವೆಲ್ಲವಕ್ಕೂ ಕೂಡ ಏನಾದರೂ ಅನುಮತಿ ಕೊಟ್ಟುಬಿಡ್ತಾರಾ, ಇಲ್ಲ ಒಂದನ್ನು ಮಾತ್ರ ಶುರು ಮಾಡ್ತಾರಾ, ವೀಕೆಂಡ್ ಬಗ್ಗೆ ಏನೋ, ಈ ಥರದ ಎಲ್ಲ ಚರ್ಚೆಗಳು ಕೂಡ ಶುರುವಾಗುತ್ತೆ. ಇದು ಅನ್ಲಾಕ್ 3.0. ನಾಳೆ ಸಂಜೆ ಮೀಟಿಂಗ್ ಮುಗಿದ ಮೇಲೆ ಮಹತ್ವದ ನಿರ್ಧಾರವನ್ನು ಘೋಷಣೆ ಮಾಡ್ತಾರಾ, ಇಲ್ಲ 1-2-3 ದಿನ ವೆಯ್ಟ್ ಮಾಡಿ ಆಮೇಲೆ ಅನೌನ್ಸ್ ಮಾಡ್ತಾರಾ, ಕಾದು ನೋಡಬೇಕು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ. ಮಾರ್ನಿಂಗ್ ಕೃಷ್ಣ. ಗುಡ್ ಮಾರ್ನಿಂಗ್ ಹರೀಶ್. ಕೃಷ್ಣ, ಒಂದು ಕಡೆ ಕೊರೋನಾ ಕೇಸ್ಗಳು ಕಡಿಮೆ ಆಗ್ತಾ ಇದೆ, ಆದರೆ ಡೆಲ್ಟಾ ಪ್ಲಸ್ ಅಂತೂ ಅಲರ್ಟ್ ಇದ್ದೇ ಇದೆ. ಬೆಂಗಳೂರಿನ ಒಂದಷ್ಟು ವಾರ್ಡ್ಗಳಲ್ಲಿ ಇನ್ನೂ ಕೂಡ ಅಲರ್ಟ್ ಇದೆ. ನಾಳೆ 3.0 ಮೀಟಿಂಗ್, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಸರ್ಕಾರದ ಮುಂದಿರೋ ಸವಾಲುಗಳೇನು? ಹರೀಶ್, ಪ್ರಮುಖವಾಗಿ ಈಗಾಗಲೇ ನೀವು ಹೇಳ್ದಂಗೆ 3ನೇ ಡೆಲ್ಟಾ ಪ್ಲಸ್ ವೈರಸ್ ಭೀತಿ ಇದ್ರೂ ಕೂಡ ರಾಜ್ಯ ಸರ್ಕಾರ ಈಗ ಅನಿವಾರ್ಯವಾಗಿ ಅನ್ಲಾಕ್ 3 ಮಾಡಲೇಬೇಕು. ಯಾಕಂದ್ರೆ ಈಗಾಗಲೇ ಎಲ್ಲಾ ಕ್ಷೇತ್ರಗಳು ಬಹಳಷ್ಟು ದಿನಗಳಾಗ್ಬಿಟ್ಟಿದೆ ಲಾಕ್ಡೌನ್ ಆಗಿ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಆಲೋಚನೆಯನ್ನ ಮಾಡಿದೆ. ಮುಖ್ಯಮಂತ್ರಿಗಳು ಕೂಡ ನಾಳೆ ಈ ಬಗ್ಗೆ ಸಭೆಯನ್ನು ಕೂಡ ಕರೆದಿದ್ದಾರೆ. ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಸಮಾಲೋಚನೆ ನಡೆಸಿ ಅಂತಿಮವಾಗಿ ಯಾವೆಲ್ಲ ವಲಯಗಳಿಗೆ ವಿನಾಯಿತಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ಸದ್ಯಕ್ಕಂತೂ ಎಲ್ಲೂ ಕೂಡ ಡೆಲ್ಟಾ ಪ್ಲಸ್ ವೈರಸ್ ಏನಿದೆ ಅದು ಎಲ್ಲೂ ಕೂಡ ಪತ್ತೆ ಆಗಿಲ್ಲ, ಮತ್ತೆ ಅದು ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಪ್ರಮುಖವಾಗಿ ಅದಕ್ಕೆ ಒಂದಷ್ಟು ಕ್ರಮವನ್ನ ಕೈಗೊಂಡು ಜೊತೆಗೇನಂತಂದ್ರೆ ಅನ್ಲಾಕ್ 3 ಏನಿದೆ ಅದನ್ನ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಒಂದಷ್ಟು ಆಲೋಚನೆ ಮಾಡಿದ್ರೆ, ಮತ್ತೆ ಯಾವೆಲ್ಲ
ಕ್ಷೇತ್ರಗಳಿಗೆ ವಿನಾಯಿತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಸಚಿವರಿಂದ ಮುಖ್ಯಮಂತ್ರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಎಲ್ಲೋ ಒಂದ್ ಕಡೆ ಈಗಾಗಲೇ ಮಾಲ್ಗಳಾಗಿರ್ಬೋದು, ಶಾಪಿಂಗ್ ಮಾಲ್ಗಳಾಗಿರ್ಬೋದು, ಮತ್ತೆ ಸಿನಿಮಾ ಥಿಯೇಟರ್ಗಳಾಗಿರ್ಬೋದು, ಹೀಗೆ ಹಲವು ಕ್ಷೇತ್ರಗಳಿಗೆ ವಿನಾಯಿತಿ ಕೊಡುವಂತ ತೀರ್ಮಾನವನ್ನ ಮುಖ್ಯಮಂತ್ರಿಗಳು ನಾಳೆ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಈ ಒಂದು ಕ್ಷೇತ್ರಗಳಿಗೆ ವಿನಾಯಿತಿ ಕೊಡ್ತು ಅಂತಂದ್ರೆ ಷರತ್ತುಬದ್ಧವಾದಂತಹ ಒಂದಷ್ಟು ನಿಯಮಗಳನ್ನ ಜಾರಿ ಮಾಡೋದ್ರ ಮೂಲಕವಾಗಿ, ಅಂದ್ರೆ 50% ಮಾತ್ರ ಸಿನಿಮಾ ಥಿಯೇಟರ್ಗಳಿಗೆ ಏನು ಹೋಗ್ತಾರೆ ಪ್ರೇಕ್ಷಕರು, ಅಲ್ಲಿಗೆ ಒಂದು 50% ಮಾತ್ರ ಅವಕಾಶವನ್ನು ಮಾಡಿಕೊಡುವಂತದ್ದಾಗಿರ್ಬೋದು. ಮತ್ತೆ ಶಾಪಿಂಗ್ ಮಾಲ್ಗಳಲ್ಲೂ ಕೂಡ ಅಗತ್ಯವಾದಂತಹ ಕೋವಿಡ್ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸೋದ್ರ ಮೂಲಕವಾಗಿ ಒಂದಷ್ಟು ವಿನಾಯಿತಿ ಕೊಡುವಂತದ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಅಂಗಡಿ ಮುಂಗಟ್ಟುಗಳಿಗೆ ಈ ಸಂಜೆ 5 ಗಂಟೆ ತನಕ ಸಮಯ ಇದೆ, ಅದನ್ನ ಎಕ್ಸ್ಟೆಂಡ್ ಮಾಡುವಂತದ್ದು ಸಂಜೆ 7 ಗಂಟೆವರೆಗೂ ಕೂಡ ಇರ್ಬೋದು. ಮತ್ತೆ ಈಗಾಗಲೇ ವೀಕೆಂಡ್ ಲಾಕ್ ಡೌನ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಬದಲಾವಣೆ ಮಾಡದೇ ಇರಲು ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಯಾಕಂದ್ರೆ ವೀಕೆಂಡ್ ಸಂದರ್ಭದಲ್ಲಿ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಹೊರಗಡೆ ಹೋಗ್ತಾರೆ, ಅಲ್ಲಿ ಗುಂಪುಗಾರಿಕೆ ಇರೋದ್ರಿಂದಾಗಿ ಸೋಂಕು ಹೆಚ್ಚಾಗುವಂತ ಸಾಧ್ಯತೆ ಇರೋದ್ರಿಂದಾಗಿ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಸಡಿಲಿಕೆ ಮಾಡದೇ ಇರಲು ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಆದ್ರೆ ಪ್ರಮುಖವಾಗಿ ಬೇರೆ ಬೇರೆ ಬಾಕಿ ಇರತಕ್ಕಂತ ಕ್ಷೇತ್ರಗಳೇನಿದೆ ಅದಕ್ಕೆ ಒಂದಷ್ಟು ವಿನಾಯಿತಿ ಕೊಡೋದ್ರ ಬಗ್ಗೆ ನಾಳೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಲಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು 3.0 ಮೀಟಿಂಗ್ ನಾಳೆ ಸಂಜೆ ಇದೆ. ಅದಾದ್ಮೇಲೆ ಸರ್ಕಾರದ ನಿಲುವನ್ನು ಪ್ರಕಟ ಮಾಡುವ ಎಲ್ಲ ಸಾಧ್ಯತೆ ಇದೆ. ಇಲ್ಲಿಗೆ ಈ